ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವಿಡಿಯೋ ಇಷ್ಟ ಆದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ. ಶುರುವಿನಲ್ಲಿ ಕಾವೇರಿ ಅಗಸ್ತ್ಯ ಇರುವ ಜಾಗಕ್ಕೆ ಬಂದು ಒಳಗಡೆ ಕೈ ಹಾಕಿ ಡೋರನ್ನು ತೆಗೆದು ಆ ಜಾಗದ ಒಳಗಡೆ ಬರ್ತಾಳೆ. ಕಾವೇರಿ ಅಗಸ್ತ್ಯ ಇರುವ ಪರಿಸ್ಥಿತಿಯನ್ನ ಬಂದು ನೋಡಿದ ತಕ್ಷಣ ಶಾಕ್ ಆಗ್ಬಿಡ್ತಾಳೆ. ನಂತರ ಕಾವೇರಿ ಆಟೋದವನಿಗೆ ಫೋನ್ ಮಾಡಿ, ಅಲೋ ಆಟೋ ಅಣ್ಣ, ನಾನು ಹೇಳಿದ್ನಲ್ಲ ಆ ಹೊಗೆ ಎಲ್ಲ ತಯಾರಿದೆಯಾ, ಸರಿ ಹಾಗಾದ್ರೆ ಹಾಕ್ಬಿಡಿ ಅಂತ ಹೇಳಿ ಕಾವೇರಿ ಹೇಳ್ತಾಳೆ. ಆಗ ರೌಡಿಗಳು ಇದ್ದ ಜಾಗದ ಕಡೆ ಎಲ್ಲ ಹೊಗೆ ಬರೋದಕ್ಕೆ ಶುರುವಾಗುತ್ತೆ. ಆಗ ರೌಡಿಗಳಲ್ಲೇ ಒಬ್ಬ ಏನ್ರೋ ಇದು ಹೊಗೆ ನೋಡ್ರು ಅಂತ ಹೇಳಿದಾಗ ಎಲ್ಲ ರೌಡಿಗಳು ಎದ್ದು ಚಲಾಪಿಲಿ ಆಗ್ತಾರೆ. ಆಗ ಕಾವೇರಿ ಅಗಸ್ತ್ಯನ ಹತ್ರ ಬಂದ್ಬಿಟ್ಟು ಅಗಸ್ತ್ಯನ ಪರಿಸ್ಥಿತಿಯನ್ನ ನೋಡಿ, ಅಗಸ್ತ್ಯ ಸರ್ ಅಂತ ಹೇಳಿ ಅಳ್ತಾಳೆ. ಹಾಗೆ ಅಗಸ್ತ್ಯನ ಕಟ್ಟುಗಳನ್ನ ಬಿಚ್ಚುತ್ತಾ ಇರ್ತಾಳೆ ಕಾವೇರಿ. ಹಾಗೆ ಕಟ್ಟನ್ನೆಲ್ಲ ಬಿಚ್ಚಿ ಅಗಸ್ತ್ಯನ ಕೈಯನ್ನ ತನ್ನ ಹೆಗಲ ಮೇಲೆ ಹಾಕೊಂಡು ಕಾವೇರಿ ಕರ್ಕೊಂಡು ಹೋಗೇ ಬಿಡ್ತಾಳೆ. ಇನ್ನು ರೌಡಿಗಳು ಬಂದು ಅಗಸ್ತ್ಯನ ಕಟ್ಟಾಕಿರುವ ಜಾಗ ನೋಡಿದಾಗ ಅಲ್ಲಿ ಅಗಸ್ತ್ಯ ಇರೋದೇ ಇಲ್ಲ. ಇನ್ನು ಕಾವೇರಿ ಇದ್ರೆ ಅಗಸ್ತ್ಯನ ಆಟೋದವರ ಹೆಲ್ಪ್ ಅನ್ನ ತಗೊಂಡು ಕೂರಿಸ್ಕೊಂಡು ಕರ್ಕೊಂಡು ಹೊರಟೇ ಬಿಡ್ತಾಳೆ. ಈ ಕಡೆ ವೃಂದ, ಅವಳು ಇಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದಾಳೆ ಅಂದ್ರೆ ಅವಳು ಕಾವೇರಿ ಅಲ್ವಾ, ದುರ್ಗಿನ? ನೋ 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 ನೋ, ಅವಳು ಬೇಕು ಅಂತಾನೆ ನನ್ನ ತಲೆಗೆ ಹುಳವನ್ನ ಬಿಡ್ತಾ ಇದ್ದಾಳೆ, ಅವಳು ಕಾವೇರಿನೇ ಛೆ ಅಂತ ಹೇಳಿ ವೃಂದ ಟೆನ್ಷನ್ ಆಗ್ಬಿಟ್ಟಿರ್ತಾಳೆ. ಅದೇ ಟೈಮ್ಗೆ ವೃಂದಾಗೆ ಆ ರೌಡಿಗಳು ಫೋನ್ ಮಾಡ್ತಾರೆ. ಆಗ ಯಾರು ಇಲ್ಲದನ್ನ ನೋಡಿ ವೃಂದ ಫೋನ್ ಪಿಕ್ ಮಾಡಿದ್ರೆ, ಮೇಡಮ್ ಅದು ಅಂತ ಹೇಳಿ ರೌಡಿ ಗಾಬರಿಯಿಂದ ಹೇಳ್ತಾ ಇರ್ಬೇಕಾದ್ರೆ, ಸರಿಯಾಗಿ ಬಗಳು ಅಂತ ವೃಂದ ಕೇಳ್ತಾಳೆ. ಆಗ ಮೇಡಮ್ ಅದು ಅವನು ಎಸ್ಕೇಪ್ ಆದ ಮೇಡಮ್, ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋದಂಗಿದೆ ಅಂತ ರೌಡಿಗಳು ಹೇಳಿದ ತಕ್ಷಣ ವೃಂದ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾಳೆ. ನಂತರ ವಾಟ್, ಏನ್ ಮಾತಾಡ್ತಾ ಇದೀಯಾ, ಅವನನ್ನ ಯಾರು ಕಿಡ್ನಾಪ್ ಮಾಡ್ತಾರೆ ಅಂತ ವೃಂದ ಕೇಳಿದಾಗ ಅಲ್ಲಿ ನಡೆದ ಘಟನೆಯ ಬಗ್ಗೆ ರೌಡಿಗಳು ವೃಂದ ಹತ್ರ ವಿವರಿಸ್ತಾರೆ. ಆಗ ವೃಂದ ಟೆನ್ಷನ್ ಆಗ್ಬಿಟ್ಟು, ಯಾರೋ ಬಂದು ಕಿಡ್ನಾಪ್ ಮಾಡೋವರೆಗೂ ನೀನೇನು ಮಣ್ಣು ತಿಂತಾ ಇದೀಯಾ ಅಂತ ಕೇಳಿದ್ರೆ, ಆಗ ಮೇಡಮ್ ಗೋಡೌನ್ನಲ್ಲೆಲ್ಲ ಹೊಗೆ ತುಂಬ್ಕೊಂಡ್ಬಿಟ್ಟಿತ್ತು, ಏನಂತ ನೋಡೋದಕ್ಕೆ ಹೋದ್ವಿ, ಅಷ್ಟರಲ್ಲಿ ಅವನು ಮಿಸ್ ಆಗಿದ್ದಾನೆ ಮೇಡಮ್ ಅಂತ ರೌಡಿಗಳು ಹೇಳ್ತಾರೆ. ಆಗ ವೃಂದ, ನಿಮ್ಗೇನಾದ್ರೂ ಬುದ್ಧಿ ಇದೆಯಾ, ಬ್ರೈನ್ಗೇನು ಲದ್ದಿ ಮೆತ್ಕೊಂಡಿದ್ಯಾ, ಯಾರಾದ್ರೂ ನೀವು ಅವನ ಜೊತೆ ಇರ್ಬೇಕಲ್ವಾ, ಈಡಿಯಟ್ಸ್ ಅಂತ ಹೇಳಿ ವೃಂದ ಬೈತಾಳೆ. ಆಗ ರೌಡಿ ಮೇಡಮ್ ಅಂತ ಹೇಳಿದ್ರೆ, ಶಡಪ್ ಇನ್ನೊಂದು ಮಾತಾಡಿದ್ರು ನೀವು ಎಲ್ಲಿದ್ರೋ ಅಲ್ಲಿಗೆ ಬಂದು ಹೂತಾಕ್ಬಿಡ್ತೀನಿ, ಇಡೋ ಫೋನು ಅಂತ ಹೇಳಿ ವೃಂದ ಫೋನ್ ಕಟ್ ಮಾಡ್ತಾಳೆ. ಈ ಕಡೆ ಕಾವೇರಿ ಮತ್ತು ಅಗಸ್ತ್ಯ ಆಟೋದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕಾವೇರಿ ಅಳ್ತಾ, ಅಗಸ್ತ್ಯ ಸರ್ ಇಲ್ಲೋಡಿ, ನಾನು ಕಾವೇರಿ ಬಂದಿದ್ದೀನಿ ಕಣ್ಬಿಡಿ ಅಂತ ಕಾವೇರಿ ಕೇಳ್ತಾ ಇದ್ರೆ, ಆಗ ಆಟೋದವನು, ಏನೂ ಆಗೋದಿಲ್ಲ ಮೇಡಮ್, ರೌಡಿಗಳು ಒಂದು ಮಬ್ಬರೋ ಇಂಜೆಕ್ಷನ್ ಅನ್ನ ಕೊಟ್ಟಿರ್ತಾರೆ, ಅದಕ್ಕೆ ಸ್ವಲ್ಪ ಮಬ್ಬಿರುತ್ತೆ ಅಷ್ಟೇ, ಏನೂ ಆಗೋದಿಲ್ಲ, ನೀವು ಧೈರ್ಯವಾಗಿರಿ ಅಂತ ಹೇಳಿ ಕಾವೇರಿಗೆ ಧೈರ್ಯ ತುಂಬ್ತಾನೆ. ಆಗ ಕಾವೇರಿ, ಅಣ್ಣ ಸ್ವಲ್ಪ ನೀರಿದೆಯಾ ಅಂತ ಕೇಳಿ ನೀರನ್ನ ಇಸ್ಕೋತಾಳೆ. ಸರ್ ಸ್ವಲ್ಪ ನೀರನ್ನ ಕುಡೀರಿ ಅಂತ ಹೇಳಿ ಕಾವೇರಿ ಅಗಸ್ತ್ಯನ್ಗೆ ನೀರನ್ನ ಕುಡಿಸ್ತಾಳೆ. ನಂತರ ಕಾವೇರಿ, ಅಣ್ಣ ನೀವು ಯಾರು ಅಂತ ಗೊತ್ತಿಲ್ಲ, ನಿಮ್ಮಿಂದ ನನಗೆ ತುಂಬಾ ಉಪಕಾರ ಆಯ್ತು, ನಿಮ್ಮ ಋಣವನ್ನ ನಾನು ಹೇಗೆ ತೀರಿಸಬೇಕು ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳಿ ಆಟೋದವನ್ಗೆ ಕಾವೇರಿ ಹೇಳ್ತಾಳೆ. ಅದೇ ಟೈಮ್ಗೆ ಶಶಿಯವರ ಕಡೆಯಿಂದ ಕಾವೇರಿಗೆ ಕಾಲ್ ಬರುತ್ತೆ. ಆಗ ಕಾವೇರಿ ಫೋನನ್ನ ಪಿಕ್ ಮಾಡಿಬಿಟ್ಟು ಎಲ್ಲ ಸತ್ಯವನ್ನ ಹೇಳ್ತಾಳೆ. ನಂತರ ಫೋನ್ ಕಟ್ ಮಾಡಿ, ಅಣ್ಣ ಇನ್ನ ಸ್ವಲ್ಪ ಬೇಗ ಹೋಗಿ ಅಣ್ಣ ಅಂತ ಆಟೋದವನ್ಗೆ ಕಾವೇರಿ ಹೇಳಿ, ಅಗಸ್ತ್ಯ ಸರ್ ಇಲ್ಲೋಡಿ ಅಂತ ಹೇಳಿ ಅಗಸ್ತ್ಯನ ಎಚ್ಚರಗೊಳಿಸೋ ಪ್ರಯತ್ನ ಮಾಡ್ತಾ ಇರ್ತಾಳೆ ಕಾವೇರಿ. ಈ ಕಡೆ ವೃಂದ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಟ್ಟು ಮನೆಯಲ್ಲಿದ್ದ ಆ ರೂಮ್ ನಲ್ಲಿರುವಂತ ಎಲ್ಲಾ ಸಾಮಾನುಗಳನ್ನ ಕೆಳಗಡೆ ಬಿಸಾಕ್ತಾ ಇರ್ತಾಳೆ. ನಂತರ ವಿವೇಕ್ಗೆ ವೃಂದ ಕಾಲ್ ಮಾಡಿದ್ರೆ, ಆಗ ವಿವೇಕ್ ಫೋನ್ ಪಿಕ್ ಮಾಡೋದಿಲ್ಲ. ಆಗ ಬ್ರೋ ಪ್ಲೀಸ್ ಪಿಕ್ ಅಪ್ ದ ಫೋನ್ ಅಂತ ಹೇಳಿ ಮತ್ತೆ ವಿವೇಕ್ಗೆ ಡಯಲ್ ಮಾಡ್ತಾನೆ ಇರ್ತಾಳೆ ವೃಂದ. ನಂತರ ಇದೇ ಟೈಮ್ಗೆ ಇವ್ನು ಫೋನ್ ಬೇರೆ ತೆಗಿತಾ ಇಲ್ಲ ಅಂತ ಹೇಳಿ ಫೋನನ್ನು ಕೂಡ ಬೆಡ್ ಮೇಲೆ ಬಿಸಾಕ್ತಾಳೆ. ಹಾಗೆ ಬೆಡ್ ನ ಎಲ್ಲ ಕಡೆ ಕಿತ್ತು ಎಸಿತಾಳೆ. ಹಾಗೆ ಅಳ್ತಾ ಅಲ್ಲೇ ರೂಮ್ ನಲ್ಲಿ ಕೂತ್ಕೊಂಡ್ಬಿಡ್ತಾಳೆ ವೃಂದ. ಅದೇ ಟೈಮ್ಗೆ ವಿವೇಕ್ ಬಂದ್ಬಿಟ್ಟು ವಿ ಅಂತ ಹೇಳಿ ವೃಂದನ ಮಾತಾಡ್ತಾನೆ ರೂಮ್ ನಲ್ಲಿ ಆಗಿರುವ ಚಲ್ಲಾಪಿಲಿಯನ್ನ ನೋಡಿ. ಆಗ ವೃಂದ, ಬ್ರೋ ಫೋನನ್ನ ಯಾಕೆ ರಿಸೀವ್ ಮಾಡಿಲ್ಲ, ನೀನು ಎಲ್ಲಿಗೆ ಹೋಗಿದ್ದೆ ನೀನು ಅಂತ ಹೇಳಿ ಅಳ್ತಾ ಕೇಳ್ತಾಳೆ. ಮುಗಿದೋಯ್ತು ಬ್ರೋ, ಎಲ್ಲ ಮುಗಿದೋಯ್ತು ಅಂತ ಹೇಳಿ ವೃಂದ ಅಳ್ತಾ ಹೇಳಿದ್ರೆ, ವಿ ಅದೇನಾಯ್ತು ಅಂತ ಕರೆಕ್ಟ್ ಆಗಿ ಹೇಳು, ನಿನ್ನನ್ನು ನೋಡಿದ್ರೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇದೆ ನನ್ಗೆ ಅಂತ ವಿವೇಕ್ ಹೇಳ್ತಾನೆ. ಆಗ ವೃಂದ, ಬ್ರೋ ಅಗಸ್ತ್ಯ ತಪ್ಪಿಸ್ಕೊಂಡಿದ್ದಾನೆ ಅಂತ ಹೇಳಿ ವೃಂದ ಹೇಳ್ತಾಳೆ. ಆಗ ವಿವೇಕ್ ಕೂಡ ಫುಲ್ ಟೆನ್ಷನ್ ಆಗಿ ಅಲ್ಲೇ ಕೂತ್ ಬಿಡ್ತಾನೆ. ನಂತರ ಬಟ್ ಹೌ ಅಂತ ಹೇಳಿ ವಿವೇಕ್ ಕೇಳಿದ್ರೆ, ಆಗ ವೃಂದ, ಅಲ್ಲಿ ಇರೋರೆಲ್ಲ ವೇಸ್ಟ್ ಬಾಡಿಗಳು ಬ್ರೋ, ಅವನು ಆಲ್ರೆಡಿ ಒಂದ್ಸರಿ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದ ತಾನೆ, ಇವರು ಅವಾಗ್ಲಾದ್ರೂ ಕೇರ್ಫುಲ್ ಆಗಿ ಇರ್ಬೇಕಿತ್ತು ತಾನೆ, ಇವಾಗ ಅವನು ತಪ್ಪಿಸ್ಕೊಂಡಿದ್ದನು, ಕಿಡ್ನಾಪ್ ಆಗಿದ್ದನು, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅಂತ ವೃಂದ ಹೇಳಿದ್ರೆ, ಆಗ ವಿವೇಕ್, ಯಾರಾದ್ರೂ ಕೇಳಿಸ್ಕೊಂಡ್ರೆ ಕಷ್ಟ, ಏನಾದ್ರೂ ಒಂದು ಮಾಡೋಣ, ನೀನ್ ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳಿ ವಿವೇಕ್ ಹೇಳ್ತಾನೆ. ಆಗ ವೃಂದ, ಬ್ರೋ ಇವಾಗ ಏನ್ ಮಾಡೋದು ಅಂತ ಕೇಳಿದ್ರೆ, ಯಾರು ಈ ಕೆಲಸ ಮಾಡಿರೋದಕ್ಕೆ ಸಾಧ್ಯ, ಅಲ್ಲ ಅವನಾಗೆ ಅವನೇ ತಪ್ಪಿಸ್ಕೊಂಡ ಅಥವಾ ಬೇರೆ ಯಾರಾದ್ರೂ ಅಂತ ಹೇಳಿ ವಿವೇಕ್ ಹೇಳ್ತಾ ಇರುವಾಗ್ಲೇನೆ ಅವನು ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ಇಡಿಯಟ್ಸ್ ಗಳು ಹೇಳ್ತಾ ಇದ್ದಾರೆ ಬ್ರೋ. ಆಗ ವಿವೇಕ್, ಅಲ್ಲ ಅವನನ್ನ ಯಾರು ಕಿಡ್ನಾಪ್ ಮಾಡಿರೋದಕ್ಕೆ ಸಾಧ್ಯ, ಅಕಸ್ಮಾತ್ ಈ ಡೂಪ್ಲಿಕೇಟ್ ಅಗಸ್ತ್ಯ ಏನಾದ್ರು ವಿವೇಕ್ ಹೇಳಿದ್ರೆ, ನೋ ಬ್ರೋ ಚಾನ್ಸೇ ಇಲ್ಲ, ಇವನಿಗೆ ಅಷ್ಟೆಲ್ಲ ಧೈರ್ಯ ಇಲ್ಲ, ನೋ ಅವನು ನಾನು ಕೀ ಕೊಟ್ರೆ ಮಾತ್ರ ಕುಣಿತಾನೆ, ಬಟ್ ಬ್ರೋ ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್ ಬ್ರೋ, ನಾನು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಬ್ರೋ, ಮುಂದೆ ಏನಾಗುತ್ತೋ ಏನೋ, ನನಗೆ ತುಂಬಾ ಭಯ ಆಗ್ತಾ ಇದೆ ಬ್ರೋ ಅಂತ ವೃಂದ ವಿವೇಕ್ಗೆ ಹೇಳ್ತಾಳೆ. ಈ ಕಡೆ ವೃಂದ ಅವರು ಕಾರಲ್ಲಿ ಕೂತ್ಕೊಂಡು, ಶಶಿ ಬೇಗ ಬರಪ್ಪ, ನಿನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬರ್ತಾ ಇದ್ದೀನಿ ಅಮ್ಮ, 2 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿ ಶಶಿ ಅವರು ಮಾತಾಡ್ತಾ ಬರ್ತಾ ಇರ್ತಾರೆ. ಅದೇ ಟೈಮ್ಗೆ ಅಂಬಿಕಾ ಎದುರುಗಡೆ ಬರ್ತಾಳೆ. ಅಯ್ಯಪ್ಪ ನೀನೇನೆ, ನನ್ಗಂತೂ ನೋಡೋದಕ್ಕೆ ಭಯನೇ ಆಗೋಯ್ತು ಅಂತ ಹೇಳಿ ಶಶಿ ಅವರು ಅಂಬಿಕಾಗೆ ಹೇಳಿದ್ರೆ, ಆಗ ಅಂಬಿಕಾ ಭಯ ಯಾಕೆ ಅಂತ ಹೇಳಿ ಕೇಳ್ತಾಳೆ. ಆಗ ಶಶಿ ಅವರು, ನೋಡೋದಕ್ಕೆ ನೀನು ಸ್ವಲ್ಪ ಹಂಗೆ ಇದೆಯಾ
ಅಂತ ಶಶಿ ಅವರು ಹೇಳಿದ್ರೆ, ಶಶಿ ನಿಮ್ದು ತುಂಬಾ ಜಾಸ್ತಿ ಆಯ್ತು, ಮೊದಲು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿ. ಅಂತ ಅಂಬಿಕಾ ಕೇಳಿದ್ರೆ, ಹೊಸದಾಗಿ ಜಂಬೋ ಸರ್ಕಸ್ ಬಂದಿದೆಯಂತೆ, ನೋಡೋದಕ್ಕೆ ಹೋಗ್ತಾ ಇದ್ದೀನಿ, ಬರ್ತೀಯಾ ಅಂತ ಹೇಳಿ ಶಶಿ ಅವರು ಕೇಳಿದ್ರೆ, ಆಗ ಅಂಬಿಕಾ ನಿಮ್ದು ಇದೇ ಆಗೋಯ್ತು, ಅದು ಯಾರಿಗೋ ಫೋನಲ್ಲಿ ಬಂದೆ ಬಂದೆ ಅಂತ ಹೇಳ್ತಾ ಇದ್ದೀರಲ್ಲ, ಎಲ್ಲಿಗೆ ಅಂತ ಅಂಬಿಕಾ ಹೇಳಿದ್ರೆ, ಹೌದು ಹೇಳ್ತಾ ಇದ್ದೆ, ನಿನ್ಗೆ ಡೌಟಾ? ಓ, ನಾನು ನನ್ನ ಮಾಜಿ ಹತ್ರ ಏನಾದ್ರು ಅಂತ ಶಶಿ ಅವರು ಹೇಳಿದಾಗ, ಶಶಿ ಸುಮ್ನೆ ನನ್ನ ತಲೆ ತಿನ್ಬೇಡಿ, ನಿಮ್ಮನ್ನ ಕಟ್ಕೊಂಡು ನಾನೇ ಪರದಾಡ್ತಾ ಇದ್ದೀನಿ, ಇನ್ನು ಮಾಜಿ ಬೇರೆನಾ, ಅದು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಬಾಯಿ ಮುಚ್ಕೊಂಡು ಹೇಳಿ ಅಂತ ಅಂಬಿಕಾ ಹೇಳ್ತಾಳೆ. ಆಗ ಶಶಿ ಅವರು, ನನ್ಗೇನೋ ಕೆಲಸ ಇದೆ, ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅದೇ ಏನ್ ಕೆಲಸ ಅಂತ ಅಂಬಿಕಾ ಕೇಳ್ತಾಳೆ. ಆಗ ಶಶಿ ಅವರು, ಎಲ್ಲವನ್ನ ನಿನ್ಗೆ ವರದಿ ಒಪ್ಸೋದಕ್ಕೆ ಆಗೋದಿಲ್ಲ ಅಂತ ಶಶಿ ಅವರು ಹೇಳಿದ್ರೆ, ಶಶಿ ನೀವು ಹೀಗೆ ಗುಟ್ ಮಾಡೋದನ್ನ ಬಿಟ್ಬಿಡಿ, ನೀವು ಹೀಗ ಹೇಳಿಲ್ಲ ಅಂದ್ರೆ ನಾನ್ ನಿಮ್ಮನ್ನ ಹೋಗೋದಕ್ಕೆ ಬಿಡಲ್ಲ ಅಂತ ಅಂಬಿಕಾ ಹೇಳಿದ್ರೆ, ಅದೇ ಟೈಮ್ಗೆ ಶಶಿಗೆ ಫೋನ್ ಬರುತ್ತೆ. ಆಗ ಶಶಿ ಅವರು ಫೋನ್ ಪಿಕ್ ಮಾಡಿ, ಹೌದಾ ಅಂತ ಶಾಕ್ ಇಂದ ಕೇಳ್ತಾರೆ. ಯಾವಾಗ? ಓ ಮೈ ಗಾಡ್, ಹೊರಟೆ ಬಂದೆ ಅಂತ ಹೇಳಿ ಶಶಿ ಅವರು ಹೊರಟ್ರೆ ಇದ್ರೆ, ಆಗ ಅಂಬಿಕಾ ಮತ್ತೆ ತಡೆದೋರಿ ನಿಲ್ಲಿ ಅಂತ ಹೇಳಿದ್ರೆ, ಆಗ ಶಶಿ ಅವರು, ಅಂಬಿಕಾ ಅರ್ಜೆಂಟ್ ಇದೆ, ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋ, ಬಿಡು ಜಾಗ ಅಂತ ಹೇಳಿ ಶಶಿ ಅವರು ಹೊರಟಿದ್ರೆ, ಆಗ ಅಂಬಿಕಾ ಶಶಿ ಕೈಯನ್ನು ಎಳೆದು ನೀವು ಹೇಳಿಲ್ಲ ಅಂದ್ರೆ ನಾನು ಇವಾಗ ಹೋಗೋದಕ್ಕೆ ಬಿಡೋದಿಲ್ಲ. ಆಗ ಶಶಿ ಅವರು, ನೋಡಿ ಇವಾಗ ನಮ್ಮ ದುರ್ಗಿ ದೇವಸ್ಥಾನಕ್ಕೆ ಹೋಗಿದ್ಲಲ್ಲ, ಅಲ್ಲಿ ತಲೆ ಸುತ್ತು ಬಂದು ಬಿದ್ದಿದ್ದಾಳಂತೆ ಅಂತ ಶಶಿ ಅವರು ಹೇಳಿದ್ರೆ, ತಲೆ ಸುತ್ತು ಬಂದು ಬಿದ್ದಿದ್ದಾಳಂತ, ಯಾಕೆ ಅಂತ ಹೇಳಿ ಅಂಬಿಕಾ ಕೇಳ್ತಾಳೆ. ಆಗ ಶಶಿ ಅವರು, ಗ್ರೇಟ್ ವಾಲ್ ಆಫ್ ಚೈನಾ ತರ ನಿಂತ್ಕೊಳ್ಬೇಡ, ಬಿಡೇ ಜಾಗನ, ನಾನು ಹೋಗ್ಬೇಕು ಅಂತ ಶಶಿ ಅವರು ಹೊರಟಿದ್ರೆ, ಮತ್ತೆ ಶಶಿ ಏನಾಯ್ತು ಅಂತ ಕರೆಕ್ಟ್ ಆಗಿ ಹೇಳಿ, ಸುಮ್ನೆ ನನ್ನಿಂದ ಮುಚ್ಚಿಡಬೇಡಿ ಅಂತ ಹೇಳಿ ಅಂಬಿಕಾ ಹೇಳ್ತಾಳೆ. ಆಗ ಶಶಿ ಅವರು, ನೋಡು ಅಂಬಿಕಾ, ಮೊದಲು ಕಾವೇರಿ ಅಲ್ಲ ನಮ್ಮ ದುರ್ಗಿಗೆ ಏನಾಯ್ತು ಅಂತ ಮೊದಲು ಹೋಗಿ ನೋಡ್ತೀನಿ, ನೀನು ಮನೆಯಲ್ಲಿ ನೆಮ್ಮದಿಯಾಗಿ ಕೂತಿರು, ಅಯ್ಯ ಬಾರೆ ಈ ಕಡೆ ಅಂತ ಹೇಳಿ ಅಂಬಿಕಾನ ತಳ್ಳಿ ಶಶಿ ಅವರು ಹೊರಡ್ತಾರೆ. ನಂತರ ಅಂಬಿಕಾ ಒಬ್ಳೆ ನಿಂತ್ಕೊಂಡು, ಇವರು ಆಡ್ತಾ ಇರೋದನ್ನ ನೋಡಿದ್ರೆ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ, ಇವರ ಸೀಕ್ರೆಟ್ ಏನು ಅಂತ ನಾನು ಕಂಡು ಹಿಡಿಲೇಬೇಕು ಅಂತ ಅಂಬಿಕಾ ಮಾತಾಡ್ಕೊಂತಾಳೆ. ಈ ಕಡೆ ಕಾವೇರಿ ಅಗಸ್ತ್ಯನನ್ನ ಕರ್ಕೊಂಡು ಬಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಆಪರೇಷನ್ ಮಾಡಿಸ್ತಾ ಇರ್ತಾಳೆ. ಹೀಗೆ ಗಣೇಶನ ಮೂರ್ತಿಯ ಮುಂದೆ ನಿಂತ್ಕೊಂಡು, ಗಣೇಶ, ನನ್ನ ಜೀವನದಲ್ಲಿ ಅಗಸ್ತ್ಯ ಸರ್ನ ದೀಪದ ಹಾಗೆ ಬೆಳಗೋ ಹಾಗೆ ಮಾಡಿದೆ, ಈಗ ಯಾರೋ ದುಷ್ಟರು ಬೀಸ್ತಾ ಇರುವ ಗಾಳಿಯಿಂದ ಆ ದೀಪ ಆರದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ನಾನಾಗ್ಲಿ ಅಗಸ್ತ್ಯ ಸರ್ ಆಗ್ಲಿ ಇನ್ನೊಬ್ರಿಗೆ ಕೇಡನ್ನ ಬಯಸ್ತವ್ರೆ ಅಲ್ಲ, ಬಯಸೋದು ಇಲ್ಲ, ದಯವಿಟ್ಟು ನಮ್ಗೆ ಇಂಥ ಶಿಕ್ಷೆಯನ್ನ ಕೊಡಬೇಡ ಗಣೇಶ, ಎಲ್ಲ ಮೊದಲಿನ ತರ ಇರೋ ಹಾಗೆ ಮಾಡು. ಅಗಸ್ತ್ಯ ಸರ್ ಆದಷ್ಟು ಬೇಗ ಹುಷಾರಾಗಬೇಕು, ಇನ್ನ ನಾನೇನು ನಿನ್ನನ್ನ ಕೇಳೋದಿಲ್ಲ, ಅಗಸ್ತ್ಯ ಸರ್ ಇಲ್ದೆ ನನ್ನ ಜೀವನನೇ ಇಲ್ಲ, ಆದಷ್ಟು ಬೇಗ ಅಗಸ್ತ್ಯ ಸರ್ ಮುಂಚಿನ ತರ ಆಗೋ ತರ ಮಾಡು, ನಾವೆಲ್ಲ ಮೊದಲಿನ ಹಾಗೆ ಖುಷಿಯಾಗಿ ಇರಬೇಕು, ಇನ್ನೇನು ನಾನು ಕೇಳೋದಿಲ್ಲ ದೇವ್ರೆ ಅಂತ ಕಾವೇರಿ ಗಣೇಶನ ಮೂರ್ತಿಯ ಮುಂದೆ ಬೇಡ್ಕೋತಾಳೆ. ಇನ್ನು ಈ ಕಡೆ ಶಶಿ ಮತ್ತು ಪ್ರಮೋದ ದೇವಿ ಅವರು ಇಬ್ರು ಕೂಡ ಅದೇ ಹಾಸ್ಪಿಟಲ್ಗೆ ಬರ್ತಾರೆ. ಬಂದ್ಬಿಟ್ಟು ಕಾವೇರಿಯನ್ನ ನೋಡಿ, ಕಾವೇರಿ ಅಂತ ಪ್ರಮೋದ ದೇವಿ ಕರೆದ್ರೆ, ಆಗ ಕಾವೇರಿ ಅಜ್ಜಿ ಅಂತ ಹೇಳಿ ಪ್ರಮೋದ ದೇವಿಯನ್ನ ಹಾಗೆ ಮಾಡ್ಕೊಂಡು ಅಳ್ತಾ ಇರ್ತಾಳೆ. ಅಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಮತ್ತೆ